ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಎನ್ಝೈಮ್ ಅನ್ನೋ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎನ್ಝೈಮ್ದು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಕ್ಲಾಸಿಫಿಕೇಷನ್ ಆಫ್ ಎನ್ಝೈಮ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ, ಯಾಕೆಂದರೆ ಇದನ್ನು 4 ಮಾರ್ಕ್ ಕ್ವಶನ್ ಕೇಳ್ತಾರೆ ನಿಮಗೆ. ಹೌ ಡು ಯು ಕ್ಲಾಸಿಫೈ ದಿ ಎನ್ಝೈಮ್ಸ್ ಅಂತ. ಎನ್ಝೈಮ್ಸನ್ನ ನಾವು ಬೇರೆ ಬೇರೆ ಕೆಟಗರಿನಲ್ಲಿ ಅದನ್ನು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅದರದ್ದು ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿದೆ ಎನ್ಝೈಮ್ಸ್ ನಾವು ಬಯಾಲಜಿಕಲ್ ಕ್ಯಾಟಲಿಸ್ಟ್ ಅಂತ ಕರಿತೀವಿ, ವಿಚ್ ಕ್ಯಾಟಲಿಸ್ಟ್ ಆಲ್ಮೋಸ್ಟ್ ಆಲ್ ದಿ ಬಯಾಲಜಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಸೊ ಕೆಟಲಿಸ್ಟ್ ಅಂತ ಕರಿಬೇಕು ಅಂತಂದರೆ ಐದರ್ ದೇ ಗೋಯಿಂಗ್ ಟು ಇನ್ಕ್ರೀಸ್ ದಿ ರೇಟ್ ಆಫ್ ದ ರಿಯಾಕ್ಷನ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್ ಆ್ಯಂಡ್ ಇಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್. ಸೊ ಈ ಎನ್ಝೈಮ್ಸ್ ಏನಿದ್ದಾರೆ ಅದರ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ದೇ ಗೋಯಿಂಗ್ ಟು ಹ್ಯಾವ್ ಎ ಮ್ಯಾಕ್ಸಿಮಮ್ activity at a particular pH, and that pH we are going to call it as a optimum pH, and also these enzymes we are going to have optimum temperature. The rate of that particular reaction is maximum at that particular point. ಸೊ ನೀವು ಕ್ಲಾಸಿಫಿಕೇಷನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಎನ್ಝೈಮ್ಸ್ನ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಟ್ ಗೋಯಿಂಗ್ ಟು ಕೆಟಲೈಸ್, ಆ ಬೇಸಿಸ್ ಮೇಲೆ ಅದನ್ನು ನಾವು 6 ಕ್ಲಾಸಾಗಿ ಕ್ಲಾಸಿಫೈ ಮಾಡಿದ್ದೀವಿ. ನಿಮ್ಗೆ ಗೊತ್ತಿದೆ ಎನ್ಝೈಮ್ಸ್ ಆರ್ ಕೆಟಲಿಸ್ಟ್ ಅಂತ. ಆ ಕೆಟಲಿಸ್ಟ್ಗಳು ಬಯೋಕೆಟಲಿಸ್ಟು ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಆನ್ ವಾಟ್ ರಿಯಾಕ್ಷನ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್, ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ. ಮೊದಲು 6 ಕ್ಲಾಸಾಗಿ ಅದನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ದ ಆ್ಯಕ್ಟಿವಿಟಿ ಇಟ್ ಗೋಯಿಂಗ್ ಟು ಬೇಸ್ಡ್ ಆನ್ ದಿ ಇಟ್ಸ್ ಕೆಟಲಿಟಿಕ್ ಆ್ಯಕ್ಟಿವಿಟಿ ಆನ್ ಟೈಪ್ ಆಫ್ ದಿ ರಿಯಾಕ್ಷನ್ ಇಟ್ ಗೋಯಿಂಗ್ ಟು ಅಂಡರ್ಗೋ. ಆಕ್ಸಿಡೋ ರೆಡಕ್ಟೇಸಸ್, ಟ್ರಾನ್ಸ್ಫರೇಸಸ್, ಹೈಡ್ರೋಲೇಸಸ್, ಲೈಸಸ್, ಐಸೋಮರೇಸಸ್, ಲಿಗೇಸಸ್. ಸೊ ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದ್ದರೆ ಆವಾಗ ಅದಕ್ಕೆ ಆಕ್ಸಿಡೋ ರಿಡಕ್ಟೇಸಸ್ ಅಂತ ಕರಿತೀವಿ ಆ ಎನ್ಝೈಮ್ಸ್ಗೆ. ಹೈಡ್ರಾಲಿಸಿಸ್ ಏನಾದರೂ ಇನ್ವಾಲ್ವ್ ಆಗ್ತಿತ್ತು ಅಥವಾ ಐಸೋಮರೈಸೇಷನ್ ಏನಾದರೂ ಆಗ್ತಾ ಇತ್ತು, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಲಿಲ್ ಅಂತ ಇಟ್ಕೋಬೋದು. OTHILIL ಅಂತ. ಏನಂದರೆ ಓ ಅಂದರೆ ಆಕ್ಸಿಡೋ ಫಸ್ಟ್ ಲೆಟ್ರದು, ಎಚ್ ಅಂದರೆ ಹೈಡ್ರೋ, ಎಲ್ ಅಂದರೆ ಲೈಸಿಸ್, ಐ ಅಂದರೆ ಐಸೋಮರೇಸಸ್, ಲಿಗೇಸಸ್. ಆ ಬೇಸಿಸ್ ಮೇಲೆ ನಾವು ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ನೆನ್ಪಿಟ್ಕೋಬೋದು. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಆಕ್ಸಿಡೋ ರಿಡಕ್ಟೇಸಸ್ ನಿಮಗೆ ಗೊತ್ತಿದೆ ಎನ್ಝೈಮ್ಸ್ ಕೆಟಲಿಸ್ಟ್ ಅಂತ ನಾವು ಯಾವ ಯೂಸ್ ಮಾಡ್ತೀವಿ, ಆಲ್ವೇಸ್ ದೇ ಗೋಯಿಂಗ್ ಟು ಎಂಡ್ ಅಪ್ ವಿತ್ ASC ಇದೆ ಎಂಡಲ್ಲಿ ಅಂದರೆ ಅದು ಎನ್ಝೈಮ್ ಆಗಿರುತ್ತೆ. ಬಯಾಲಜಿಕಲ್ ಕೆಟಲಿಸ್ಟ್, ಬಯೋ ಕೆಟಲಿಸ್ಟ್ ಆಗಿ ಅದು ವರ್ಕ್ ಮಾಡ್ತಾ ಇರುತ್ತೆ. As the name indicates, ನಾವು ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ವಿ, ಬೇಸ್ಡ್ ಆನ್ ದಿ ರಿಯಾಕ್ಷನ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್. These are the enzymes which catalyze the oxidation and reduction reaction by transfer of hydrogen or electron from the substrate. ಇಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಡೋ ರಿಡಕ್ಟೇಸಸ್ ಅಂತ ಕರಿತೀವಿ. ಎಲ್ಲ ಡಿಹೈಡ್ರೋಜನೇಸಸ್ ಅಂತ ಯಾವುದನ್ನು ಕರಿತೀವಿ, ಎಲ್ಲನೂ ದೇ ಬಿಲಾಂಗ್ ಟು ದಿಸ್ ಕ್ಯಾಟಗರಿ. ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ನೋಡ್ಕೋಬೇಕು ಅಂದರೆ ಲ್ಯಾಕ್ಟೇಟ್ ಡಿಹೈಡ್ರೋಜನೇಸ್, LDH ಅಂತ ಕರಿತೀವಿ. ಇಟ್ catalyzes the oxidation of lactate to pyruvate in presence of NAD+. ಸೊ ಈ ರೀತಿಯಾಗಿ ಇದೇನು ಮಾಡುತ್ತೆ, ಇಲ್ಲೇನಾಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. NAD+ ಇದೇನಾಗ್ತಿದೆ, NADH ಆಗಿ ಕನ್ವರ್ಟ್ ಆಗ್ತದೆ, H+ ಲಿಬ್ರೇಟ್ ಆಗ್ತದೆ, ರಿಡಾಕ್ಸ್ ರಿಯಾಕ್ಷನ್ ಆಗ್ತಾ ಇದೆ. ಇದಕ್ಕೆ ನಿಮಗೆ ಈ ಕೆಟಲಿಸ್ಟಾಗಿ ಯೂಸ್ ಮಾಡುತ್ತಲ್ಲ ಅಂಥ ಕೆಟಲಿಸ್ಟ್ಗೆ ನಾವೇನಂತ ಕರಿತೀವಿ, ಆಕ್ಸಿಡೋ ರಿಡಕ್ಟೇಸಸ್ ಅಂತ ಕರಿತೀವಿ. ಎರಡನೇದು ಟ್ರಾನ್ಸ್ಫರೇಸಸ್. These are the enzymes which remove the group other than hydrogen from substrate and transfer them to the acceptor other than water. As the name indicates, transfers, it going to remove the group from the substrate and it going to transfer to the acceptor. It going to act as a transporter. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಫರೇಸಸ್ ಅಂತ ಕರಿತೀವಿ. ಆಲ್ ಕಿನೇಸಸ್ ಆ್ಯಂಡ್ ಟ್ರಾನ್ಸ್ಮಿಸೇಸಸ್ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್. ಎಕ್ಸಾಂಪಲ್ ಬೇಕು ಅಂದರೆ ಈ ಅಲನೈನ್ ಆಲ್ಫಾ ಕೀಟೋ ಗ್ಲುಕಮೇಟ್ ಅಮೈನೋ ಟ್ರಾನ್ಸ್ಫರೇಸ್ ಅಂತ ಕರಿತೀವಿ, ಅಥವಾ ಅಲಲೈನ್ ಟ್ರಾನ್ಸ್ಮರೈಸ್ ಅಂತ ಕರೀತಾರೆ, ವಿಚ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಅಮೈನೋ ಆ್ಯಸಿಡ್ ಫ್ರಮ್ ಅಲಲೈನ್ ಟು ಆಲ್ಫಾ KG. ಅದರ ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕಾಗತ್ತೆ. ATP ಇರ್ಬೋದು, ATP D ಹೆಕ್ಸೋ 6
ಫಾಸ್ಫೋ ಟ್ರಾನ್ಸ್ಫರೇಸ್ ಅಥವಾ ಎಕ್ಸೋಕಿನೇಸ್ ಅಂತ ಕರಿತೀವಿ. ದಟ್ ಗೋಯಿಂಗ್ ಟು ಯೂಸ್ ಅಸ್ ಎ ಕೆಟಲಿಸ್ಟ್ ಟು ಟ್ರಾನ್ಸ್ಫರ್ ATP ಟು ಗ್ಲೂಕೋಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಫರೇಸಸ್ ಅಂತ ಕರಿತೀವಿ. ಮೂರನೇದು ಹೈಡ್ರೋಲೈಸಸ್. These are the enzymes that catalyze the hydrolytic cleavage of the covalent bond using water. They hydrolyze peptide, ester, glycosidic and anhydride bonds. ಇಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಲೈಸಸ್ ಅಂತ ಕರಿತೀವಿ. ಯೂರಿಯಾ ಇದೆಯಲ್ಲ ಅಥವಾ ಯೂರೇಸ್ ಏನಿದೆಯಲ್ಲ, catalyzes the hydrolysis of urea into carbon dioxide and ammonia. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹೈಡ್ರೋಲೈಸಸ್ ಅಂತ ಕರಿತೀವಿ. ಇಲ್ಲಿ ಹೈಡ್ರಾಲಿಸಿಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಅದಕ್ಕೆ ಕೆಟಲಿಸ್ಟ್ ಆಗಿ ಎನ್ಸೈಮ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅಂಥ ಎನ್ಸೈಮ್ಸ್ಗೆ ನಾವು ಹೈಡ್ರೋಲೈಸಸ್ ಅಂತ ಕರಿತೀವಿ. ಆಲ್ ಪೆಪ್ಟಿಡೇಸಸ್, ಕಾರ್ಬೋಹೈಡ್ರೇಸಸ್, ಲಿಪೇಸಸ್ ಬಿಲಾಂಗ್ ಟು ದಿಸ್ ಕ್ಲಾಸ್ ಆಫ್ ಕಾಂಪೌಂಡ್ಸ್. ನೆಕ್ಸ್ಟು ಲೈಸೇಸಸ್, ನಾಲ್ಕನೇದು. ದೀಸ್ ಆರ್ ದಿ ಎನ್ಸೈಮ್ಸ್ ವಿಚ್ ರಿಮೂವ್ ದಿ ಗ್ರೂಪ್ ಫ್ರಮ್ ಸಬ್ಸ್ಟ್ರೇಟ್ ಲೀವಿಂಗ್ ಡಬಲ್ ಬಾಂಡ್ ಫ್ರಮ್ ದ ಮೆಕ್ಯಾನಿಸಮ್ ಅದರ್ ದ್ಯಾನ್ ಹೈಡ್ರಾಲಿಸಿಸ್. ಇದೇನು ಮಾಡುತ್ತೆ ಅಂದರೆ ಡಬಲ್ ಬಾಂಡ್ನ ರಿಮೂವ್ ಮಾಡುತ್ತೆ. ಅಂಥ ಕೆಟಲಿಸ್ಟ್ಗಳಿಗೆ, ಅಂಥ ಕೆಟಲಿಸ್ಟಾಗಿ ಆ್ಯಕ್ಟ್ ಮಾಡೋ ಎನ್ಸೈಮ್ಗೆ ನಾವೇನಂತ ಕರಿತೀವಿ, ಲೈಸೇಸಸ್ ಅಂತ ಕರಿತೀವಿ. ಮ್ಯಾಲೇಟ್ ಹೈಡ್ರೋಲೇಸ್ catalyzes the interconversion of malate and fumarate. ಅದೇ ಥರ ಆಲ್ಡೇಸ್ catalyzes the breakdown of FDP to glucose 3-phosphate and DHAP. ಅದ್ರ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿದ್ವಿ ಅಂದರೆ ಬೇಸ್ಡ್ ಆನ್ ದಿ ರಿಯಾಕ್ಷನ್ ಇನ್ ವಿಚ್ ಯುವರ್ catalyst going to as a catalyst. Isomerases. These are the enzymes which catalyzes the interconversion of isomers like optical isomers, geometrical isomers, etc. It going to convert one form of the isomer to another form of the isomer. ಅಂಥದಕ್ಕೆ ಏನಾದರೂ ಕೆಟಲೈಸ್ ಆಗಿ ಯೂಸ್ ಮಾಡಿದ್ರೆ ಅಂಥ ಎನ್ಸೈಮ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರೇಸಸ್ ಅಂತ ಕರಿತೀವಿ. ದಿಸ್ ಕ್ಲಾಸ್ ಇನ್ಕ್ಲೂಡ್ಸ್ ಎಪಿಮರೇಸ್, ಎಸಿಮರೇಸ್, ಟಾಟೋಮರೇಸ್ ಇದನ್ನು ಯೂಸ್ ಮಾಡ್ತಾರೆ. ಗ್ಲೂಕೋಲ್ಡಿಹೈಡ್ 3-phosphate isomerase, triose phosphate isomerase to DHAP. G3P ಏನಿದೆಯಲ್ಲ, ಗ್ಲೂಕೋಲ್ಡಿಹೈಡ್ 3-phosphate ಏನಿದೆಯಲ್ಲ, ಅದು ಕನ್ವರ್ಟ್ ಆಗೋಕ್ಕೆ DHAP ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಕೆಟಲಿಸ್ಟ್ಗೆ ನಾವೇನಂತ ಕರಿತೀವಿ, ಗ್ಲೂಕೋಲ್ಡಿಹೈಡ್ 3-phosphate isomerase ಅಂತ ಕರಿತೀವಿ. ಇದು ಎಕ್ಸಾಂಪಲ್ ಆಗುತ್ತೆ. ಲಾಸ್ಟ್ ಒನ್, ligases. These are the enzymes catalyze the linkage together of two molecules which are coupled to the breakdown of ATP. ATP ಬ್ರೇಕ್ಡೌನ್ ಮಾಡೋಕ್ಕೆ ಕಪಲ್ ಆಗುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಲಿಗೇಸಸ್ ಅಂತ ಕರಿತೀವಿ. ಲಿಗೇಸಸ್ನ ಸಿಂಥಸೇಸಸ್ ಅಂತಲೂ ಕರೀತಾರೆ. ಆಲ್ ಸಿಂಥಸೇಸಸ್ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಗ್ರೂಪ್. ಎಕ್ಸಾಂಪಲ್ ಬೇಕು ಅಂದರೆ ಅಸಿಟೈಲ್ ಕೋಎನ್ಸೈಮ್ ಎ ಕಾರ್ಬನ್ ಡೈಆಕ್ಸೈಡ್ ಲಿಗೇಸ್, ಅಸಿಟೈಲ್ ಕೋಎನ್ಸೈಮ್ ಕಾರ್ಬಾಕ್ಸಲೇಸ್ ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಅಂತಂದರೆ ATPನ ADPಗೆ ಕನ್ವರ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಬ್ರೇಕ್ಡೌನ್ ಆಫ್ ADP ಇಂಟು ATP ಆರ್ AP, ಅಂಥದಕ್ಕೆ ನಾವೇನಂತ ಕರಿತೀವಿ, AMP ಅಂತ ಕರಿತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಲಿಗೇಸಸ್ ಅಂತ ಕರಿತೀವಿ. ಈ ರೀತಿಯಾಗಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಎನ್ಸೈಮ್ಸ್ ಬೇಸ್ಡ್ ಆನ್ ದಿ ರಿಯಾಕ್ಷನ್ ಇನ್ ವಿಚ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್. ಹಾಗಾಗಿ ಇದನ್ನು ಆ ಫಾರ್ಮಲ್ಲಿ ನಾವು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಅದನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.